ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ನಾವು ಇವತ್ತು ಬಹಳ ಇಂಟ್ರೆಸ್ಟಿಂಗ್ ಆದ ಒಂದು ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಸಮಾಜದಲ್ಲಿ, ವಿಶೇಷವಾಗಿ ರಿಲೇಶನ್ಶಿಪ್ಸ್ಗಳಲ್ಲಿ ಕೆಲವರು ಇತರರನ್ನು ಮೆಚ್ಚಿಸೋಕೆ ಅಂತ ತಮ್ಮ ಸ್ವಂತ ವ್ಯಾಲ್ಯೂಸ್ ಮತ್ತು ತತ್ವಗಳನ್ನೇ ಕಾಂಪ್ರಮೈಸ್ ಮಾಡ್ಕೊಳ್ತಾರೆ ಅಲ್ವಾ? ಡೇವಿಡ್ ಡೀಡಾ ಅವರ ದ ವೇ ಆಫ್ ದ ಸುಪೀರಿಯರ್ ಮ್ಯಾನ್ ಅನ್ನೋ ಪ್ರಸಿದ್ಧ ಪುಸ್ತಕದ ಪ್ರಕಾರ ಹೀಗೆ ಪ್ರತಿಯೊಂದಕ್ಕೂ ಹೌದು ಸರಿ ಅಂತ ತಲೆ ಅಲ್ಲಾಡಿಸೋದ್ರಿಂದ ಪ್ರೀತಿ ಗೌರವ ಸಿಗುತ್ತೆ ಅನ್ನೋದು ಸುಳ್ಳು. ಬದಲಾಗಿ ಅದು ಉಲ್ಟಾ ಒಡೆಯುತ್ತೆ. ಇದೊಂದು ಸಾಮಾನ್ಯ ಮನಸ್ಥಿತಿಯಿಂದ ಹೈ ವ್ಯಾಲ್ಯೂ ವ್ಯಕ್ತಿಯಾಗುವ ಪಯಣದ ಬಗ್ಗೆ ಅದ್ಭುತವಾದ ವಿಶ್ಲೇಷಣೆ. ಬನ್ನಿ ಶುರು ಮಾಡೋಣ. ಇಲ್ಲೊಂದು ದೊಡ್ಡ ಪ್ರಶ್ನೆ ಬರುತ್ತೆ. ಈ ನೈಸ್ ಗೈ ಆಗಿರೋದು, ಅಂದ್ರೆ ಯಾವಾಗ್ಲೂ ಒಳ್ಳೆಯವರ ತರನೇ ಇರೋದು, ಗೌರವವನ್ನು ಯಾಕೆ ತಂದುಕೊಡಲ್ಲ? ಪುಸ್ತಕದಲ್ಲಿ ಹೇಳಿರೋ ಪ್ರಕಾರ ಬೇರೆಯವರ ಪ್ರತಿಯೊಂದು ಮಾತಿಗೂ ತಲೆದೂಗುವುದು, ಯಾವುದೇ ವಿರೋಧ ಮಾಡದೇ ಇರೋದು ಮತ್ತು ಲೈಫ್ನ ಪೂರ್ತಿ ಫೋಕಸ್ ಕೇವಲ ಸಂಬಂಧಗಳ ಮೇಲೆ ಮಾತ್ರ ಇಡೋದು. ಇದರಿಂದ ಏನಾಗತ್ತೆ ಗೊತ್ತಾ? ಒಬ್ಬ ವ್ಯಕ್ತಿಯ ನಿಜವಾದ ಲೀಡರ್ಶಿಪ್ ಕ್ವಾಲಿಟೀಸ್ ಮರೆಯಾಗಿಬಿಡುತ್ತೆ. ಆಂತರಿಕ ಶಕ್ತಿ, ಗೌರವ ಎರಡೂ ಕಮ್ಮಿಯಾಗತ್ತೆ. ಹಾಗಾದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿ ಒಂದು ಸ್ಟ್ರಾಂಗ್, ಹೈ ವ್ಯಾಲ್ಯೂ ಪರ್ಸನಾಲಿಟಿ ಬಿಲ್ಡ್ ಮಾಡೋದು ಹೇಗೆ? ಪುಸ್ತಕದಲ್ಲಿ ಹೇಳಿರೋ 6 ಪ್ರಮುಖ ರೂಲ್ಸ್ ಮೂಲಕ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಮೊದಲನೆಯ ನಿಯಮದ ಕಡೆ ಗಮನ ಹರಿಸೋಣ. ಅದೇ ಉನ್ನತ ಮನಸ್ಥಿತಿ, ಅಂದ್ರೆ ಸುಪೀರಿಯರ್ ಮೈಂಡ್ಸೆಟ್ ಬೆಳೆಸಿಕೊಳ್ಳೋದು. ಇದನ್ನ ತುಂಬಾನೇ ಚೆನ್ನಾಗಿ ವಿವರಿಸಿದ್ದಾರೆ. ನಮ್ಮ ಲೈಫ್ ಇದೆಯಲ್ಲ, ಅದೊಂದು ವಿಡಿಯೋ ಗೇಮ್ ಇದ್ದಾಗೆ. ಗೇಮ್ನಲ್ಲಿ ಎಲ್ಲ ಲೆವೆಲ್ಸ್ ತುಂಬಾನೇ ಈಸಿಯಾಗಿದ್ರೆ ಆಡೋಕೆ ಮಜಾ ಇರುತ್ತಾ? ಖಂಡಿತ ಇಲ್ಲ. ಕಠಿಣವಾದ ವಿಲನ್ಗಳು, ಟಫ್ ಚಾಲೆಂಜಸ್ ಬಂದಾಗ್ಲೇ ಆಟದ ಅಸಲಿ ಮಜಾ ಸಿಗೋದು. ಅದೇ ರೀತಿ ಜೀವನದಲ್ಲಿ ಕಷ್ಟಗಳೇ ಬರಬಾರ್ದು, ಶಾಲೆ ಮುಗಿದ್ಮೇಲೆ ಆರಾಮ, ಕಾಲೇಜ್ ಆದ್ಮೇಲೆ ಆರಾಮ, ಕೆಲಸ ಸಿಕ್ಕ ಮೇಲೆ ಲೈಫ್ ಸೆಟಲ್ ಅಂತ ಕಾಯೋದಿದೆಯಲ್ಲ, ಅದು ತುಂಬಾನೇ ವೀಕ್ ಮೈಂಡ್ಸೆಟ್. ಪ್ರಾಬ್ಲಮ್ಸ್ ಅನ್ನೋದು ಪ್ರತಿದಿನ ಬರುತ್ತೆ, ಆದ್ರೆ ಅದನ್ನ ಎದುರಿಸಿ ನಿಲ್ಲುವಷ್ಟು ಗಟ್ಸ್, ಮಾನಸಿಕ ಸ್ಥೈರ್ಯ ಬೆಳೆಸ್ಕೊಳ್ಳೋದು ಸರಿಯಾದ ದಾರಿ. ನೆನಪಿರಲಿ, ಸವಾಲುಗಳು ನಮ್ಮ ಲೈಫ್ನ ಬಗ್ಸ್ ಅಲ್ಲ, ಅವು ಫೀಚರ್ಸ್. ಪರ್ಮನೆಂಟ್ ಆಗಿ ಆರಾಮ ಸಿಗೋದು ಕೇವಲ ಸ್ಮಶಾನದಲ್ಲಿ ಮಾತ್ರ ಅನ್ನೋ ಕಟುಸತ್ಯವನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಈಗ ಎರಡನೇ ನಿಯಮಕ್ಕೆ ಬರೋಣ. ಅದೇ ನಮ್ಮ ತತ್ವಗಳಿಗೆ ನಾವು ಬದ್ಧರಾಗಿರೋದು, ಅಂದ್ರೆ ನಮ್ಮದೇ ಆದ ಒಂದು ಸ್ಟ್ರಾಂಗ್ ನಿಲುವು ಹೊಂದಿರೋದು. ಇದನ್ನೊಂದು ಸಿಂಪಲ್ ಉದಾಹರಣೆ ಮೂಲಕ ನೋಡೋಣ. ಭಾನುವಾರ ಬೆಳಗ್ಗೆ 2 ಗಂಟೆ ಜಿಮ್ಮಿಗೆ ಹೋಗ್ಬೇಕು ಅಥವಾ ಏನೋ ಒಂದು ಪರ್ಸನಲ್ ಕೆಲಸ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡಿದೀರಾ ಅನ್ಕೊಳ್ಳಿ. ಸಡನ್ ಆಗಿ ಫ್ರೆಂಡ್ಸ್ ಅಥವಾ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಮೂವಿಗೆ ಹೋಗೋಣ ಬಾ ಅಂತ ಕಾಲ್ ಬರುತ್ತೆ. ಆ ಟೈಮಲ್ಲಿ ಅವ್ರಿಗೆ ಬೇಜಾರಾಗ್ಬಾರ್ದು ಅಂತ ನಿಮ್ಮ ಪ್ಲಾನ್ ಕ್ಯಾನ್ಸಲ್ ಮಾಡ್ಕೊಂಡು ಹೋಗೋಡಿದ್ಯಲ್ಲ, ಅದು ತಪ್ಪು ಆಯ್ಕೆ. ಟೆಂಪರರಿಯಾಗಿ ಇದು ಅವ್ರಿಗೆ ಖುಷಿ ಕೊಡ್ಬೋದು, ಆದ್ರೆ ಲಾಂಗ್ ಟರ್ಮ್ನಲ್ಲಿ ನಿಮ್ಮ ಮೇಲಿರೋ ರೆಸ್ಪೆಕ್ಟ್ ಕಮ್ಮಿ ಆಡುತ್ತೆ. ಬದಲಾಗಿ, ನನಗೂ ಬರ್ಬೇಕು ಅಂತ ಆಸೆ ಇದೆ, ಆದ್ರೆ ಈಗ ನನ್ನ ಕೆಲಸ ಫಿಕ್ಸ್ ಆಗಿದೆ, ಅದನ್ನ ಮುಗಿಸಿದ್ಮೇಲೆ ನಾನೇ ಕಾಲ್ ಮಾಡ್ತೀನಿ ಅಂತ ಕಾನ್ಫಿಡೆಂಟಾಗಿ ಹೇಳೋದಿದೆಯಲ್ಲ, ದಟ್ ಈಸ್ ದ ರೈಟ್ ವೇ. ಈ ಕೋಟ್ ನೋಡಿ, ಎಷ್ಟು ಅದ್ಭುತವಾಗಿದೆ ಅಲ್ವಾ? ಪಾಲುದಾರರು ಗಾಳಿಗೆ ಹಾರುವ ಎಲೆಯಲ್ಲ, ಭದ್ರವಾದ ಬಂಡೆಯನ್ನ ಬಯಸುತ್ತಾರೆ ಅಂತ. ರಿಲೇಶನ್ಶಿಪ್ಗಳಲ್ಲಿ ಪ್ರತಿಯೊಬ್ಬರೂ ಅರಿವಿಲ್ಲದೆಯೇ ತಮ್ಮ ಪಾರ್ಟ್ನರ್ನ ಟೆಸ್ಟ್ ಮಾಡ್ತಾ ಇರ್ತಾರೆ. ಇವರು ತಮ್ಮ ತತ್ವಗಳಿಗೆ ಅಂಟ್ಕೊಂಡಿದ್ದಾರಾ ಅಥವಾ ಗಾಳಿಗೆ ಸಿಕ್ಕಿದ ಎಲೆ ತರಹ ಬೇರೆಯವರ ಮಾತಿಗೆ ಅತ್ತಿಂದಿತ್ತ ವಾಲುತ್ತಾರಾ ಅಂತ ಒಬ್ಸರ್ವ್ ಮಾಡ್ತಾರೆ. ಬೆನ್ನೆಲುಬಿಲ್ಲದ ಕ್ಯಾರೆಕ್ಟರ್ನ ಯಾರೂ ಗೌರವಿಸಲ್ಲ. ಎಲ್ಲರಿಗೂ ಒಂದು ಭದ್ರವಾದ ಬಂಡೆಯಂತಹ ಸ್ಟ್ರಾಂಗ್ ಡಿಸಿಷನ್ಸ್ ತಗೊಳ್ಳೋ ವ್ಯಕ್ತಿತ್ವ ಬೇಕಿರುತ್ತೆ ಅನ್ನೋದನ್ನ ಈ ಪುಸ್ತಕ ಸ್ಪಷ್ಟವಾಗಿ ಹೇಳುತ್ತೆ. ಮೂರನೇ ಪ್ರಮುಖ ನಿಯಮದ ಕಡೆಗೆ ಹೋಗೋಣ. ಮುಂದಾಳತ್ವ ವಹಿಸುವುದು, ಅಂದರೆ ಲೀಡ್ ಮಾಡೋದು ಮತ್ತು ನಿರ್ಧಾರಗಳನ್ನ ತೆಗೆದುಕೊಳ್ಳೋದು. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಆಥರ್ ಮ್ಯಾಸ್ಕುಲಿನ್ ಎನರ್ಜಿ ಅಂದ್ರೆ ಪುರುಷ ಶಕ್ತಿ ಮತ್ತು ಫೆಮಿನಿನ್ ಎನರ್ಜಿ ಅಂದ್ರೆ ಸ್ತ್ರೀ ಶಕ್ತಿ ಅನ್ನೋ 2 ಕಾನ್ಸೆಪ್ಟ್ ಯೂಸ್ ಮಾಡ್ತಾರೆ. ಪುರುಷ ಶಕ್ತಿ ನಾಯಕತ್ವ, ಡಿರೆಕ್ಷನ್ ಅನ್ನ ರೆಪ್ರೆಸೆಂಟ್ ಮಾಡಿದ್ರೆ, ಸ್ತ್ರೀ ಶಕ್ತಿ ಇಮೋಷನ್ಸ್, ಫ್ಲೋ ಮತ್ತು ರಿಲ್ಯಾಕ್ಸೇಷನ್ ಅನ್ನ ಸೂಚಿಸುತ್ತೆ. ನೀವು ನಿಮ್ಮ ಪಾರ್ಟ್ನರ್ ಮೇಲೆ ಪದೇ ಪದೇ ಡಿಸಿಷನ್ ತಗೊಳ್ಳೋಕೆ ಪ್ರೆಷರ್ ಹಾಕಿದಾಗ, ನೀವು ಅವರನ್ನ ಬಲವಂತವಾಗಿ ಈ ಮ್ಯಾಸ್ಕುಲಿನ್ ರೋಲ್ಗೆ ತಳ್ಳಿದ ಹಾಗಾಗತ್ತೆ. ಇದು ಅವರ ನ್ಯಾಚುರಲ್ ಕ್ಯಾರೆಕ್ಟರ್ಗೆ ಆಪೋಸಿಟ್ ಆಗಿರೋದ್ರಿಂದ ಸಹಜವಾಗಿಯೇ ಅವರಿಗೆ ಇರಿಟೇಷನ್ ಶುರುವಾಗುತ್ತೆ. ಇಲ್ಲಿನ ಕ್ರೂಷಿಯಲ್ ಪಾಯಿಂಟ್ ಏನಪ್ಪಾ ಅಂದ್ರೆ ಚಾರ್ಜ್ ತಗೊಳ್ಳೋದು. ಡೇಟ್ಗೆ ಹೋದಾಗ ಎಲ್ಲಿಗೆ ಹೋಗೋಣ, ನೀನೇ ಹೇಳು, ಏನ್ ತಿನ್ನೋಣ ಅಂತ ಪದೇ ಪದೇ ಕೇಳೋದು ಒಂದು ದೊಡ್ಡ ಮಿಸ್ಟೇಕ್. ಇದರ ಬದಲು, ನಾನು ರಾತ್ರಿ 8 ಗಂಟೆಗೆ ಒಂದು ಒಳ್ಳೆ ರೆಸ್ಟೋರೆಂಟ್ನಲ್ಲಿ ಟೇಬಲ್ ಬುಕ್ ಮಾಡಿದೀನಿ, ರೆಡಿ ಇರು ಅಂತ ಜವಾಬ್ದಾರಿ ತಗೊಳ್ಳೋದಿದೆಯಲ್ಲ, ಅದು ತುಂಬಾನೇ ಅಟ್ರಾಕ್ಟಿವ್ ಆಗಿರುತ್ತೆ. ನೀವು ಲೀಡರ್ಶಿಪ್ ತಗೊಂಡಾಗ ನಿಮ್ಮ ಪಾರ್ಟ್ನರ್ ಸೇಫ್ ಅಂತ ಫೀಲ್ ಮಾಡ್ತಾರೆ ಮತ್ತು ರಿಲ್ಯಾಕ್ಸ್ ಆಗಿರೋಕೆ ಸಾಧ್ಯವಾಗುತ್ತೆ. ರೈಟ್. ಈಗ 4ನೇ ನಿಯಮ, ನಮ್ಮ ಕಂಫರ್ಟ್ ಝೋನಿಂದ ಆಚೆ ಬರೋದು. ಇದು ಕಂಪ್ಲೀಟ್ ಆಗಿ ನಮ್ಮ ಪರ್ಸನಲ್ ಗ್ರೋತ್ ಮತ್ತು ಪರ್ಪಸ್ ಬಗ್ಗೆ ಇದೆ.
ಸ್ಕ್ರೀನ್ ಮೇಲೆ ಕಾಣ್ತಿರೋ ಈ ನಂಬರ್ 11ನೊಮ್ಮೆ ಗಮನಿಸಿ. ಇದೊಂದು ಪವರ್ಫುಲ್ ಮೆಟಫರ್. ದಿನ 10 ಪುಷಪ್ ಮಾಡೋದು ನಿಮ್ಗೆ ಅಭ್ಯಾಸ ಆಗಿದ್ರೆ ದಿನ ಅದೇ 10 ಪುಷಪ್ ಮಾಡೋದ್ರಲ್ಲಿ ಯಾವ ಗ್ರೇಟ್ನೆಸ್ಸೂ ಇಲ್ಲ. ಮಸಲ್ಸ್ ಪೇನ್ ಆಗ್ತಾ ಇದ್ರೂ ಆ ನೋವನ್ನ ಮೀರಿ ಮಾಡ್ತಿರಲ್ಲ, ಆ 11ನೇ ಪುಷಪ್ ಎಕ್ಸಾಕ್ಟ್ಲಿ ಅಲ್ಲಿಯೇ ಅಡಗಿದೆ ನಿಮ್ಮ ನಿಜವಾದ ಬೆಳವಣಿಗೆ. ಒಬ್ಬ ಹೈ ವ್ಯಾಲ್ಯೂ ವ್ಯಕ್ತಿ ಯಾವತ್ತೂ ತನ್ನ ಕಂಫರ್ಟ್ ಝೋನ್ನ ಅಂಚಿನಲ್ಲಿ ನಿಂತು ಲಿಮಿಟ್ಸ್ ಪುಷ್ ಮಾಡ್ತಾನೇ ಇರ್ತಾನೆ. ಆಫೀಸ್ ಮೀಟಿಂಗ್ಗಳಲ್ಲಿ ಏನಾದ್ರೂ ಮಾತಾಡೋಕೆ ಭಯ ಇದ್ರೆ ಹಿಂದಿನ ಬೆಂಚ್ನಲ್ಲಿ ಯಾರಿಗೂ ಕಾಣದ ಹಾಗೆ ಅಡುಕುಕೊಳ್ಳೋದು ರಾಂಗ್ ಚಾಯ್ಸ್. ಹಾಗಂತ ನಾಳೆಯೇ ಹೋಗಿ 1000 ಜನರ ಮುಂದೆ ಭಾಷಣ ಬಿಗಿಬೇಕು ಅಂತಲ್ಲ. ಬದಲಿಗೆ ನೆಕ್ಸ್ಟ್ ಮೀಟಿಂಗಲ್ಲಿ ಜಸ್ಟ್ 1-2 ನಿಮಿಷ ಮೈಕ್ ಹಿಡಿದು ನಿಮ್ಮ ಒಪಿನಿಯನ್ ಶೇರ್ ಮಾಡಿ ಅಷ್ಟೇ. ಆರಾಮ್ ವಲಯ ಅನ್ನೋದು ಚಳಿಗಾಲದ ಬೆಚ್ಚನೆ ಬ್ಲ್ಯಾಂಕೆಟ್ ಇದ್ದಾಗೆ. ಒಳಗಡೆ ಮಲ್ಗೋಕ್ಕೆ ಸಖತ್ ಹಿತವಾಗಿರತ್ತೆ, ಆದ್ರೆ ಅಲ್ಲಿಂದ ಎದ್ದು ಹೊರ ಬರದೇ ಇದ್ರೆ ಲೈಫ್ನಲ್ಲಿ ಏನನ್ನೂ ಅಚೀವ್ ಮಾಡೋಕ್ಕಾಗಲ್ಲ ಬಾಸ್. ಓಕೆ, ಈಗ 5ನೇ ನಿಯಮ. ಇದು ಸ್ವಲ್ಪ ಕಾಂಟ್ರವರ್ಷಿಯಲ್ ಅನ್ನಿಸ್ಬೋದು, ಆದ್ರೆ ಅಷ್ಟೇ ಸತ್ಯ. ನಿಮ್ಮ ಲೈಫ್ನ ಪರ್ಪಸ್ ನಿಮ್ಮ ಪಾರ್ಟ್ನರ್ಗಿಂತ ಮೊದಲು ಬರ್ಬೇಕು. ಈ ಕೋಟ್ ನೋಡಿ. ಸಮುದ್ರದಲ್ಲಿ ಹಡಗು ಮುಳುಗ್ತಾ ಇರ್ಬೇಕಾದ್ರೆ ಕ್ಯಾಪ್ಟನ್ನ ಅತಿ ಮುಖ್ಯವಾದ ಕೆಲ್ಸ ಹಡಗನ್ನ ಮತ್ತು ಅದರಲ್ಲಿರೋ ಜನರನ್ನ ಕಾಪಾಡೋದು ಅಲ್ವಾ, ತನ್ನ ಪಾರ್ಟ್ನರ್ಗೆ ಮುತ್ತು ಕೊಡ್ತಾ ಕೂರೋದಲ್ಲ. ಅದೇ ತರಹ ನಿಮ್ಮ ಲೈಫ್ನಲ್ಲಿ ನಿಮ್ಮ ಮಿಷನ್, ನಿಮ್ಮ ಕರಿಯರ್ ಮತ್ತು ನಿಮ್ಮ ಗುರಿ ಯಾವಾಗ್ಲೂ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ಬೇಕು. ಇಮ್ಯಾಜಿನ್ ಮಾಡಿ, ನಾಳೆ ನಿಮಗೊಂದು ಇಂಪಾರ್ಟೆಂಟ್ ಬಿಸ್ನೆಸ್ ಮೀಟಿಂಗ್ ಇದೆ. ಅದೇ ಟೈಮಲ್ಲಿ ನಿಮ್ಮ ಪಾರ್ಟ್ನರ್ ಸ್ವಲ್ಪ ಡಲ್ ಆಗಿ ನನ್ ಜೊತೆ ಮಾತಾಡು ಅಂತ ಕೇಳ್ತಾರೆ. ಆಗ ಗುಡ್ ಬಾಯ್ ಫ್ರೆಂಡ್ ಅನ್ಸ್ಕೊಳಕ್ಕೆ ಕೆಲ್ಸ ಬದಿಗಿಟ್ಟು 3 ಗಂಟೆ ಫೋನಲ್ಲಿ ಮಾತಾಡೋದಿದೆಯಲ್ಲ, ಅದು ತಪ್ಪು. ಮೇಲ್ನೋಟಕ್ಕೆ ಇದು ಕೇರಿಂಗ್ ಅನ್ಸಿದ್ರೂ ಒಳಗೊಳಗೆ ಇದು ನಿಮ್ಮ ಮಿಷನ್ಗೆ ಮಾಡೋ ದ್ರೋಹ. ನೋಡು, ಇದು ನನ್ನ ಕರಿಯರ್ಗೆ ಬಹಳ ಇಂಪಾರ್ಟೆಂಟ್, ಇದನ್ನ ಮುಗಿಸಿದ ತಕ್ಷಣ ನಾನು ನಿನ್ಗೆ ಪೂರ್ತಿ ಟೈಮ್ ಕೊಡ್ತೀನಿ ಅಂತ ರೆಸ್ಪೆಕ್ಟ್ಫುಲ್ ಆಗಿ ಬೌಂಡ್ರಿ ಸೆಟ್ ಮಾಡೋದು ರೈಟ್ ಚಾಯ್ಸ್. ಇದೇ ಅಲ್ವಾ ಮೆಚುರಿಟಿ? ಲೈಫ್ನಲ್ಲೇ ರಿಲೇಶನ್ಶಿಪ್ ಅನ್ನೋದೇ ಏಕೈಕ ಗುರಿ ಅಂತ ಮಾಡ್ಕೊಂಡ್ರೆ ಸ್ವಲ್ಪ ದಿನಗಳಲ್ಲೇ ಅದು ಬೋರಿಂಗ್ ರುಟೀನ್ ಆಗ್ಬಿಡುತ್ತೆ. ಪ್ರತಿಯೊಬ್ಬರಿಗೂ ತಮ್ಮ ಪಾರ್ಟ್ನರ್ ಜೊತೆ ಒಂದು ಎಕ್ಸೈಟಿಂಗ್ ಆದ ರೋಲರ್ ಕೋಸ್ಟರ್ ರೈಡ್ ತರ ಲೈಫ್ ಎಂಜಾಯ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ನೀವು ಪ್ರತಿಯೊಂದಕ್ಕೂ ಕಾಂಪ್ರಮೈಸ್ ಆಗಿ ಕೇವಲ ಅವರನ್ನ ಮೆಚ್ಚಿಸೋಕೆ ಅಂತ ಸಂಬಳವಿಲ್ಲದ ಝೊಮ್ಯಾಟೊ ಡೆಲಿವರಿ ಬಾಯ್ ತರ ವರ್ತಿಸಿದ್ರೆ ನಿಮ್ಮ ಮೇಲಿರೋ ಅಟ್ರಾಕ್ಷನ್ ಖಂಡಿತ ಹೊರಟೋಗುತ್ತೆ. ಬನ್ನಿ ಈಗ ಕೊನೆಯ ಮತ್ತು 6ನೇ ನಿಯಮ, ಇಮೋಷನಲ್ ಸ್ಟಾರ್ಮ್ಸ್ ಅಂದ್ರೆ ಭಾವನಾತ್ಮಕ ಬಿರುಗಾಳಿಗಳನ್ನ ನಿಭಾಯಿಸೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾವು ಒಂದು ವಿಷಯ ಅರ್ಥ ಮಾಡ್ಕೋಬೇಕು. ಪುರುಷರ ತರ್ಕ ಅಂದ್ರೆ ಮೇಲ್ ಲಾಜಿಕ್ ಒಂದು ಮಷೀನ್ ತರ ಕೆಲಸ ಮಾಡುತ್ತೆ. ಪ್ರಾಬ್ಲಮ್ ಕಾಣಿಸ್ತಾ ತಕ್ಷಣ ಅದಕ್ಕೊಂದು ಫಿಕ್ಸ್ ಹುಡುಕುತ್ತೆ. ಆದ್ರೆ ಫೆಮಿನಿನ್ ಎನರ್ಜಿ ಹಾಗಲ್ಲ. ಅದು ಒಂಥರ ಹವಾಮಾನ ಇದ್ದ ಹಾಗೆ, ಯಾವಾಗ್ ಬೇಕಾದ್ರೂ ಬದಲಾಗಬಹುದು. ಕೆಲವೊಮ್ಮೆ ಪ್ರಶಾಂತ, ಕೆಲವೊಮ್ಮೆ ಜಿಟಿಜಿಟಿ ಮಳೆ, ಇನ್ನು ಕೆಲವೊಮ್ಮೆ ದೊಡ್ಡ ಬಿರುಗಾಳಿ. ಈ ಭಾವನಾತ್ಮಕ ಹವಾಮಾನವನ್ನ ಲಾಜಿಕ್ಕಿಂದ ಕಂಟ್ರೋಲ್ ಮಾಡ್ತೀನಿ, ಫಿಕ್ಸ್ ಮಾಡ್ತೀನಿ ಅನ್ನೋದು ಶುದ್ಧ ಮೂರ್ಖತನ. ನೋಡಿ, ಆಫೀಸ್ನಿಂದ ಬಂದ ಪಾರ್ಟ್ನರ್ ತಮ್ಮ ಬಾಸ್ ಬಗ್ಗೆ ಸಖತ್ ಸಿಟ್ಟಿನಿಂದ ಬೈಕೊಳ್ತಾ ಇರ್ತಾರೆ ಅಂದ್ಕೊಳ್ಳಿ. ತಕ್ಷಣ ನೀವು ಜಜ್ಮೆಂಟ್ ಪಾಸ್ ಮಾಡಿ, ಅಷ್ಟೊಂದು ಪ್ರಾಬ್ಲಮ್ ಇದ್ರೆ ಕೆಲಸ ಬಿಟ್ಬಿಡು ಅಥವಾ HR ಗೆ ಒಂದು ಕಂಪ್ಲೇಂಟ್ ಇಮೇಲ್ ಹಾಕೋ ಅಂತ ತಾರ್ಕಿಕ ಪರಿಹಾರ ಅಂದ್ರೆ ಲಾಜಿಕಲ್ ಸೊಲ್ಯೂಷನ್ ಕೊಡಕ್ ಹೋಗ್ಬೇಡಿ. ಯಾಕಂದ್ರೆ ಆ ಟೈಮ್ನಲ್ಲಿ ಅವರಿಗೆ ಸೊಲ್ಯೂಷನ್ ಬೇಕಾಗಿರಲ್ಲ, ಅವರ ಎಮೋಷನ್ಸ್ ಕೇಳಿಸ್ಕೊಡೋರು ಬೇಕಿರುತ್ತೆ. ಬಿರುಗಾಳಿ ಬಂದಾಗ ನಾವು ಅದ್ರ ಜೊತೆ ಜಗಳ ಮಾಡ್ತೀವಾ? ಇಲ್ಲ ತಾನೇ, ನಾವು ಮನೇಲಿ ಸೇಫ್ ಆಗಿರ್ತೀವಿ. ಅದೇ ರೀತಿ ಇಲ್ಲಿ ನೀವೊಂದು ಅಚಲವಾದ ಪರ್ವತದಂತೆ ನಿಂತು ಅವರ ಮಾತನ್ನ ಆಲಿಸಿ ಸಪೋರ್ಟ್ ಮಾಡೋದು ದ ರೈಟ್ ಚಾಯ್ಸ್. ಸೊ ಇಷ್ಟೆಲ್ಲ ನೋಡಿದ್ವಿ ಅಲ್ವಾ? ಬನ್ನಿ ಈಗ ಫಟಾಫಟ್ ಅಂತ ಇದರ ಫೈನಲ್ ಸಾರಾಂಶವನ್ನ ಒಮ್ಮೆ ರಿವೈಂಡ್ ಮಾಡೋಣ. ಈ 6 ನಿಯಮಗಳು ಲಿಟ್ರಲಿ ಗೇಮ್ ಚೇಂಜರ್ಸ್. 1. ಕಷ್ಟಗಳಿಂದ ಓಡಿ ಹೋಗದೆ ಸವಾಲುಗಳನ್ನ ಸ್ವೀಕರಿಸಿ. 2. ಬೇರೆಯವರನ್ನ ಮೆಚ್ಚಿಸೋಕೆ ನಿಮ್ಮ ತತ್ವಗಳನ್ನ ಬಿಟ್ಟುಕೊಡಬೇಡಿ. 3. ನಿರ್ಧಾರಗಳಲ್ಲಿ ನೀವೇ ಮುಂದಾಳತ್ವ ವಹಿಸಿ. 4. ಕಂಫರ್ಟ್ ಝೋನ್ನಿಂದ ಹೊರಬನ್ನಿ. 5. ರಿಲೇಶನ್ಶಿಪ್ಗಿಂತ ನಿಮ್ಮ ಲೈಫ್ನ ಪರ್ಪಸ್ ಮತ್ತು ಗುರಿಗೆ ಹೆಚ್ಚು ಆದ್ಯತೆ ನೀಡಿ. 6. ಭಾವನಾತ್ಮಕ ಬಿರುಗಾಳಿ ಎದುರಾದಾಗ ಪರ್ವತದಂತೆ ಅಚಲವಾಗಿರಿ. ಇಷ್ಟೇ ನೋಡಿ, ಸಿಂಪಲ್. ಈ ವಿಶ್ಲೇಷಣೆ ನಿಮ್ಗೆ ಖಂಡಿತ ಹೊಸ ಪರ್ಸ್ಪೆಕ್ಟಿವ್ ಕೊಟ್ಟಿದೆ ಅಂತ ನಂಬಿದ್ದೀನಿ. ಸೊ ದಯವಿಟ್ಟು ಈ ವಿಶ್ಲೇಷಣೆಗೆ ಈಗಲೇ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಇದನ್ನ ಮಾತ್ರ ಮರೆಯಲೇಬೇಡಿ. ನಿಮ್ ಸಪೋರ್ಟ್ ಇದ್ರೆ ಇಂಥವದೇ ಅದ್ಭುತವಾದ ಕಂಟೆಂಟ್ ತರೋಕೆ ನಮಗೂ ಹುಮ್ಮಸ್ಸು ಸಿಗುತ್ತೆ. ಅಂತಿಮವಾಗಿ ನಿಮಗೊಂದು ಪ್ರಶ್ನೆ. ಈ ಜಗತ್ತಿಗೆ ಎಲ್ಲದಕ್ಕೂ ತಲೆಬಾಗೋ ಜನರ ಅವಶ್ಯಕತೆ ಇಲ್ಲ, ಬದಲಾಗಿ ಸ್ಟ್ರಾಂಗ್ ಆಗಿ ನಿಲ್ಲೋ ಹೈ ವ್ಯಾಲ್ಯೂ ಲೀಡರ್ಗಳ ಅವಶ್ಯಕತೆ ಇದೆ. ಸೊ ಬೇರೆಯವ್ರನ್ನ ಪ್ಲೀಸ್ ಮಾಡೋದನ್ನ ನಿಲ್ಸಿ ನೈಜ ಲೀಡರ್ಶಿಪ್ ಸ್ಟಾರ್ಟ್ ಮಾಡೋಕೆ ಈ 6 ನಿಯಮಗಳಲ್ಲಿ ಯಾವ ನಿಯಮವನ್ನ ನೀವು ಇವತ್ತೇ ಲೈಫಲ್ಲಿ ಅಪ್ಲೈ ಮಾಡ್ತೀರಾ? ಯೋಚನೆ ಮಾಡಿ ಮತ್ತು ನಿಮ್ಮ ಉತ್ತರವನ್ನ ಕಾಮೆಂಟ್ಸ್ನಲ್ಲಿ ಖಂಡಿತ ತಿಳಿಸಿ. ಜ್ಞಾನವನ್ನ ಹೆಚ್ಚಿಸ್ಕೊಳ್ತೀರಿ, ಲೈಫ್ನಲ್ಲಿ ಬೆಳೀತೀರಿ. ಈ ವಿಶ್ಲೇಷಣೆ ನೋಡಿದ್ದಕ್ಕೆ ಧನ್ಯವಾದಗಳು.